ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿಗೆ ನಾಗೇಂದ್ರ ಕೈ ಕೊಟ್ಟಿದ್ದಾರಾ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ. ರಮೇಶ್ ಜಾರಕಿಹೊಳಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ನಾಗೇಂದ್ರ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರೋದು. ರಮೇಶ್ ಜಾರಕಿಹೊಳಿಯ ಕೆಲ ವಿಚಾರಗಳಿಂದ ನಾಗೇಂದ್ರ ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗಿದೆ. ನಾಗೇಂದ್ರ ಸೋದರನಿಗೆ ಟಿಕೆಟ್ ಕೈ ತಪ್ಪುವುದಕ್ಕೆ ರಮೇಶ್ ಜಾರಕಿಹೊಳಿಯೇ ಕಾರಣ ಅನ್ನುವಂತಹ ವಿಚಾರ ನಾಗೇಂದ್ರಗೆ ಅಸಮಾಧಾನ ತಂದಿದೆ ಅಂತ ಹೇಳಲಾಗಿದ್ದು, ರಮೇಶ್ ಜಾರಕಿಹೊಳಿಯ ಕೆಲ ವಿಚಾರಗಳಿಂದ ನಾಗೇಂದ್ರ ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗಿದ್ದು, ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಸೋದರ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಅವರಿಗೆ ಟಿಕೆಟ್ ಕೈ ತಪ್ಪುವುದಕ್ಕೆ ರಮೇಶ್ ಜಾರಕಿಹೊಳಿಯೇ ಕಾರಣ ಅಂತ ಹೇಳಲಾಗಿದ್ದು, ನಾಗೇಂದ್ರ ಸೋದರ ವೆಂಕಟೇಶ್ ಪ್ರಸಾದ್ ಬದಲು ದೇವೇಂದ್ರಪ್ಪಗೆ ಟಿಕೆಟ್ ಅನ್ನ ರಮೇಶ್ ಜಾರಕಿಹೊಳಿ ಕೊಡಿಸಿದ್ರು. ಇವೆಲ್ಲ ಕಾರಣದಿಂದಾಗಿ ರಮೇಶ್ ಗುಂಪಿಗೆ ನಾಗೇಂದ್ರ ಸೇರ್ತಾ ಇಲ್ಲ ಅಂತ ಹೇಳಲಾಗಿದ್ದು, ನಾಗೇಂದ್ರನ ಸತತವಾಗಿ ರಮೇಶ್ ಜಾರಕಿಹೊಳಿ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾಗೇಂದ್ರ ಮನವೊಲಿಕೆಗೆ ರಮೇಶ್ ಹರಸಾಹಸ ಪಡ್ತಾ ಇದ್ರು ಕೂಡ ನಾಗೇಂದ್ರ ಈ ಬಗ್ಗೆ ಮನವೊಲಿಕೆ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇನ್ನು ರಮೇಶ್ ಜಾರಕಿಹೊಳಿ ಆಪ್ತರಾಗಿ ಗುರುತಿಸಿಕೊಂಡಿದ್ದಂತಹ ನಾಗೇಂದ್ರ ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿಗೆ ಕೈ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋದು. ಯಾಕಂದ್ರೆ ನಾಗೇಂದ್ರ ಬೇಸರಗೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ನಡವಳಿಕೆಯಿಂದ ಅನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಇವತ್ತು ಅತೃಪ್ತರ ಸಭೆ ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ. ಈ ಸಂದರ್ಭ ನಾಗೇಂದ್ರ ಅವ್ರನ್ನ ತಮ್ಮತ್ತ ಸೆಳೆಯೋದಿಕ್ಕೆ ವಿಫಲರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ನಾಗೇಂದ್ರ ಮನವೊಲಿಕೆಗೆ ರಮೇಶ್ ಜಾರಕಿಹೊಳಿ ಪ್ರಯತ್ನ ಪಡ್ತಾ ಇದ್ದು, ಆದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ಮನವೊಲಿಕೆಗೂ ಕೂಡ ಬಗ್ತಾ ಇಲ್ಲ ನಾಗೇಂದ್ರ. ಇದಕ್ಕೆ ಕಾರಣಗಳು ಕೂಡ ಹಲವು ಇದೆ ಅಂತ ಹೇಳಲಾಗಿದ್ದು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ರಮೇಶ್ ಜಾರಕಿಹೊಳಿ ಆಪ್ತ ಅಂತಾನೆ ಗುರುತಿಸಿಕೊಂಡಂತಹ ನಾಗೇಂದ್ರ ಅವರೇ ಈಗ ಕೈ ಕೊಡುವ ಲಕ್ಷಣ ಕಂಡು ಬರ್ತಾ ಇದೆ. ಏನ್ ಕಾರಣ ಇದಕ್ಕೆ? ಸುಕನ್ಯಾ, ಮತ್ತೊಂದು ಸುತ್ತಿನ ದೋಸ್ತಿ ಸರ್ಕಾರ ಪತನಗೊಳಿಸಲಿಕ್ಕೆ ಬಂಡಾಯ ಎದ್ದಿರತಕ್ಕಂಥ ಶಾಸಕ ರಮೇಶ್ ಜಾರಕಿಹೊಳಿ ಈಗಾಗಲೇ ಅತೃಪ್ತ ಶಾಸಕರನ್ನ ಮತ್ತೆ ತನ್ನ ಹತ್ರ ಸೆಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಹಿಂದೆ ಏನು ಅತೃಪ್ತ ಶಾಸಕರು ಬಂಡಾಯವೆದ್ದು ದೆಹಲಿ ಮತ್ತು ಮುಂಬೈಯಲ್ಲಿ ಬೀಡು ಬಿಟ್ಟಿದ್ರು. ರಮೇಶ್ ಜಾರಕಿಹೊಳಿ ಗುಂಪಲ್ಲಿ ಪ್ರಮುಖವಾಗಿ ಗುರುತುಕೊಂಡಿರ್ತಕ್ಕಂಥದ್ದು ಬಳ್ಳಾರಿ ಗ್ರಾಮಾಂತರ ಕಾಂಗ್ರೆಸ್ನ ಶಾಸಕ ನಾಗೇಂದ್ರ ಅವರು. ಆದರೆ ಈಗ ಸಂಪೂರ್ಣವಾಗಿ ನಾಗೇಂದ್ರ ಅವರು ರಮೇಶ್ ಜಾರಕಿಹೊಳಿ ಗುಂಪಿಂದ ಹೊರಗಡೆ ಬಂದಿರತಕ್ಕಂಥದ್ದು. ಕೆಲ ವಿಚಾರಗಳನ್ನು ಇಟ್ಕೊಂಡು ನಾಗೇಂದ್ರ ಅವರು ಸಂಪೂರ್ಣವಾಗಿ ರಮೇಶ್ ಜಾರಕಿಹೊಳಿ ಗುಂಪಿನಿಂದ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಆದರೆ ಇನ್ನೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ನಾಗೇಂದ್ರ ಅವರನ್ನ ವಿಶ್ವಾಸ ಮೂಡಿಸುವಲ್ಲಿ ಮತ್ತು ಅವರನ್ನ ಮನವೊಲಿಸಿ ಮತ್ತೆ ತಮ್ಮ ಗುಂಪಿಗೆ ಸೆಳೆ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ನಿನ್ನೆಯಿಂದ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರು ರಮೇಶ್ ಜಾರಕಿಹೊಳಿ ವಿರುದ್ಧ ಅವರ ವಿರುದ್ಧ ಒಂದು ಮುನಿಸಿಕೊಡ್ಲಿಕ್ಕೆ, ಅದರ ಜೊತೆಗೆ ಅವರ ಗುಂಪಿನಿಂದ ಹೊರಬರಲಿಕ್ಕೆ ಕೂಡ ಸಾಕಷ್ಟು ಕಾರಣಗಳನ್ನು ಕೂಡ ನಾಗೇಂದ್ರ ಅವರು ಕೊಡ್ತಾ ಹೋಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕಳೆದ 6 ತಿಂಗಳ ಹಿಂದೆ ನಡೆದಿರತಕ್ಕಂಥ ಲೋಕಸಭೆ ಉಪಚುನಾವಣೆ ಏನಿದೆ, ಆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ನಿಂದ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಕೂಡ ಒಂದು ಟಿಕೆಟ್ಗಾಗಿ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ರು. ಇನ್ನೇನೆ ಅಂತಿಮವಾಗಿ ವೆಂಕಟೇಶ್ ಪ್ರಸಾದ್ ಅವರಿಗೆ ಟಿಕೆಟ್ ಸಿಕ್ಕೇ ಹೋಯ್ತು ಅನ್ನೋ ಸಂದರ್ಭದಲ್ಲಿ ಆವಾಗ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸಂಬಂಧಿಯಾಗಿರ್ತಕ್ಕಂಥ ದೇವೇಂದ್ರಪ್ಪ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿ ವೆಂಕಟೇಶ್ ಪ್ರಸಾದ್ ಬದಲಿಗೆ ದೇವೇಂದ್ರಪ್ಪ ಅವರಿಗೆ ಪಕ್ಷದ ವರಿಷ್ಠರ ಮೇಲೆ ಒಂದು ಒತ್ತಡವನ್ನು ಕೂಡ ಹೇರ್ತಾರೆ. ಆದರೆ ಇಬ್ಬರ ನಡುವೆ ಅಲ್ಲಿ ಉಗ್ರಪ್ಪ ಅವರ ಹೆಸರು ಕೂಡ ಪ್ರಸ್ತಾಪ ಆಗುತ್ತೆ. ಅಂತಿಮವಾಗಿ ಉಗ್ರಪ್ಪ ಅವರ ಹೆಸರೇ ಫೈನಲ್ ಆಗುತ್ತೆ. ಅದಾದ ನಂತರ ಈಗ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರೇ ಬಿಜೆಪಿಯಲ್ಲೂ ಕೂಡ ಟಿಕೆಟ್ ತಪ್ಪಿಸಲಿಕ್ಕೆ ಕಾರಣ ಆದರು ಅನ್ನೋ ನಿಟ್ಟಿನಲ್ಲಿ ಕೂಡ ನಾಗೇಂದ್ರ ಅವರು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಮುನಿಸಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಅವರು ವೆಂಕಟೇಶ್ ಪ್ರಸಾದ್ ಅವರು ಏನು ಬಿಜೆಪಿ ಸೇರ್ಪಡೆಯಾಗಿ ಬಿಜೆಪಿಯಿಂದ ಕೂಡ ಟಿಕೆಟ್ಗೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಸಂಬಂಧಿಯಾಗಿರ್ತಕ್ಕಂಥ ದೇವೇಂದ್ರಪ್ಪ ಅವರನ್ನ ಬಿಜೆಪಿಗೆ ಸೇರ್ಪಡೆಗೊಳಿಸಿ ಅಲ್ಲಿ ಬಿಜೆಪಿಯಿಂದ ಟಿಕೆಟ್ ಪಡೆಯಲು ಕೂಡ ರಮೇಶ್ ಜಾರಕಿಹೊಳಿ ಅವರ ಸಂಬಂಧಿಗೆ ಟಿಕೆಟ್ ಕೊಡಿಸುವಲ್ಲೂ ಕೂಡ ಯಶಸ್ವಿ ಕೂಡ ಆಗ್ತಾರೆ. ಈ ನಿಟ್ಟಿನಲ್ಲಿ ಎರಡು ವಿಚಾರಗಳು ಸೇರಿದಂತೆ ಬೇರೆ ಬೇರೆ ವಿಚಾರಗಳಿಂದ ಕೂಡ ನಾಗೇಂದ್ರ ಅವರು ಸಂಪೂರ್ಣವಾಗಿ ರಮೇಶ್ ಜಾರಕಿಹೊಳಿ ಅವರ ಗುಂಪಿಂದ ಹೊರಗಡೆ ಬಂದಿರತಕ್ಕಂಥದ್ದು. ಅದಾದ ನಂತರ ಯಾವಾಗ ಡಿ.ಕೆ. ಶಿವಕುಮಾರ್ ಮತ್ತೆ ಮಾಜಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ನಾಗೇಂದ್ರ ಅವರನ್ನು ಸಾಕಷ್ಟು ಮನವೊಲಿಸಿ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾಗೇಂದ್ರ ಅವರಿಗೆ ಉರಿದುಂಬಿಸ್ತಾರೆ. ಜೊತೆಗೆ ಕೆಲವೊಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಸಂಪೂರ್ಣವಾಗಿ ರಮೇಶ್ ಜಾರಕಿಹೊಳಿ ಅವರ ಗುಂಪಿಂದ ನಾಗೇಂದ್ರ ಅವರು ಈಗ ಹೊರಗಡೆ ಬಂದಿರತಕ್ಕಂಥದ್ದು. ಆದಾಗ್ಯೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಇನ್ನೂ ನಾಗೇಂದ್ರ ಅವರನ್ನ ಮನವೊಲಿಸುವಲ್ಲಿ ಮತ್ತೆ ತಮ್ಮತ್ತ ಸೆಳೆಯುವಲ್ಲಿ ಕೂಡ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮೇಲಿಂದ ಮೇಲೆ ನಿನ್ನೆಯಿಂದ ಕೂಡ ಸಾಕಷ್ಟು ದೂರವಾಣಿ ಕರೆಯನ್ನು ಕೂಡ ನಾಗೇಂದ್ರ ಅವರಿಗೆ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಆದರೆ ಸುತಾರಾಮ್
ಸಿಎಂ ನಾಗೇಂದ್ರ ಅವರು ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ, ಕೆಲವೊಂದು ವಿಚಾರಗಳಿಂದ ನಾನು ನಿಮ್ಮಿಂದ ಕೂಡ ನಾನು ಹೊರಗಡೆ ಇರ್ತೇನೆ, ದಯವಿಟ್ಟು ನನಗೆ ಈ ರೀತಿಯಾಗಿ ಮತ್ತೆ ನನಗೆ ಒತ್ತಡ ಏರ್ಬೇಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ನಾಗೇಂದ್ರ ಅವರು ರಮೇಶ್ ಜಾರಕಿಹೊಳಿ ಜೊತೆಗೆ ಒಂದು ದೂರವಾಣಿ ಕರೆಯಲ್ಲೂ ಕೂಡ ಮಾತಾಡಿರ್ತಕ್ಕಂಥದ್ದು. ಆದರೆ ಈ ಹಿಂದೆ ಆಗಿರ್ತಕ್ಕಂಥ ವಿಚಾರಗಳನ್ನ ಮರೆತು ಮತ್ತೆ ನಮ್ಮ ಜೊತೆಗೆ ಬರುವಂತೆ ಕೂಡ ರಮೇಶ್ ಜಾರಕಿಹೊಳಿ ಅವರು ನಾಗೇಂದ್ರ ಮೇಲೆ ಒತ್ತಡ ಏರ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಸದ್ಯಕ್ಕೆ ನಾಗೇಂದ್ರ ಅವರು ರಮೇಶ್ ಜಾರಕಿಹೊಳಿ ಅವರ ಒಂದು ಅವರ ವಿರುದ್ಧ ಒಂದು ಅಂತರವನ್ನು ಕೂಡ ಕಾಯ್ದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಗುಂಪಿಗೆ ಸೇರದೆ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾಗೇಂದ್ರ ಅವರು ತಮ್ಮ ನಿರ್ಧಾರವನ್ನ ಹೇಳಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದ.